ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ. ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು HDFC ಬ್ಯಾಂಕ್ ನ ಒಂದು ಪೇಜ್ಆಪ್ ಆಪ್ ನಲ್ಲಿ ಯಾವ ರೀತಿ ನಾವು ನಮ್ಮ ಒಂದು ಪೇಜ್ಆಪ್ ಆಪ್ ನ ಒಂದು ವ್ಯಾಲೆಟ್ ಗೆ ಹಣವನ್ನು ಆಡ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ. ಪೇಜ್ಆಪ್ ಆಪ್ ನಲ್ಲಿ ಹಣವನ್ನು ಆಡ್ ಮಾಡಬೇಕು ಅಂದ್ರೆ ನಮ್ಗೆ ಏನೇನ್ ಬೇಕಾಗುತ್ತೆ, ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಚಾನೆಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ನಾನು ಪೇಜ್ಆಪ್ ಆಪ್ ನ ಓಪನ್ ಮಾಡ್ತೀನಿ. ಸ್ನೇಹಿತರೆ, ಮಾಡಿಬಿಟ್ಟು ನಿಮಗೆ ಪ್ರೊಸೆಸ್ ಯಾವ ರೀತಿ ಇದೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನಾನು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೇವಲ ನಾನೀಗ ಹಣವನ್ನು ಆಡ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಫಿಂಗರ್ ಪ್ರಿಂಟ್ ಮೂಲಕ ಅಥವಾ ಬಯೋಮೆಟ್ರಿಕ್ ಮೂಲಕ ನಾನು ಇಲ್ಲಿ ಅನ್ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಅನ್ಲಾಕ್ ಮಾಡಿದ ನಂತರದಲ್ಲಿ ಇಲ್ಲಿ ಪೇಜ್ಆಪ್ ವ್ಯಾಲೆಟ್ ಅಂತ ಇಲ್ಲಿ ಮೇನ್ ಪೇಜ್ ನಲ್ಲಿ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಬಹುದು ಪೇಜ್ಆಪ್ ವ್ಯಾಲೆಟ್ ಅಂತ. ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಪೇಜ್ಆಪ್ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ವೇಟ್ ಮಾಡಿದ್ರೆ ಇಲ್ಲಿ ನಮ್ಮ ಒಂದು ಕಾರ್ಡ್, ಪ್ರಿಪೇಡ್ ಕಾರ್ಡ್ ಅನ್ನೋದು ಓಪನ್ ಆಗಿದೆ. ಹಂಗೆ ಇಲ್ಲಿ ವ್ಯಾಲೆಟ್ ಬ್ಯಾಲೆನ್ಸ್ ಕೂಡ 0 ಅಂತ ತೋರಿಸ್ತಾ ಇದೆ. ಇಲ್ಲಿ ಪಕ್ಕದಲ್ಲಿ ಆಡ್ ಮನಿ ಅಂತ ಒಂದು ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವಿಲ್ಲಿ ಹಣವನ್ನು ಆಡ್ ಮಾಡ್ಕೋಬೇಕಾಗುತ್ತೆ. ಹೇಳಿದೆ ನೋಡಿ, ಆಡ್ ಮನಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹಣವನ್ನು ನಾವು ಎಷ್ಟು ಅಮೌಂಟನ್ನು ಆಡ್ ಮಾಡ್ತಾ ಇದ್ದೀವಿ, 100, 200 ಅಥವಾ 500 ರೂಪಾಯಿ ಅಥವಾ 1000, ಯಾವ ನಮಗೆ ಎಷ್ಟು ಅಮೌಂಟ್ ಬೇಕೋ ಅಷ್ಟು ಆಡ್ ಮಾಡಬೇಕು. ನಾನು 100 ರೂಪೀಸ್ನ ಆಡ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಪ್ರೊಸೀಡ್ ಟು ಆಡ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಪ್ರೊಸೀಡ್ ಟು ಆಡ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮಗೆ ಇಲ್ಲಿ ನೋಡಿ ಆಡ್ ಕಾರ್ಡ್ ಮೆನುಲಿ ಅಂದರೆ ನಾವು ಡೆಬಿಟ್ ಕಾರ್ಡ್ ಅಥವಾ ಇಲ್ಲಿ ಕ್ರೆಡಿಟ್ ಕಾರ್ಡ್ನ ಸೇವ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಯಾವುದೇ ರೀತಿಯಲ್ಲಿ UPI ಮೂಲಕ ಎಲ್ಲ ಹಣವನ್ನು ಆಡ್ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕಾಗಿ ಇಲ್ಲಿ ಆಡ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಡೆಬಿಟ್ ಕಾರ್ಡ್ ಅಥವಾ ATM ಕಾರ್ಡ್ ಡೀಟೇಲ್ಸ್ನ ಹಾಕಿ ನಮ್ಮ ಕಾರ್ಡನ್ನು ಇಲ್ಲಿ ಸೇವ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಆಕ್ಟಿವೇಟ್ ನ್ಯೂ HDFC ಬ್ಯಾಂಕ್ ಕಾರ್ಡ್ ಅಂತ ಬರ್ತಾ ಇದೆ. ಇಲ್ಲಿ ಬೇರೆ ಆಡ್ ಕಾರ್ಡ್ ಅಂತ ಇಲ್ಲಿ ಕೆಳಗಡೆ ನಾವು ಬೇರೆ ಬ್ಯಾಂಕ್ನ ಕಾರ್ಡ್ ನಮ್ಮ ಹತ್ರ ಇದ್ರೆ ಆಡ್ ಕಾರ್ಡ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಅದರ ಒಂದು ಕಾರ್ಡ್ ನಂಬರು, ಎಕ್ಸ್ಪೈರಿ ಡೇಟು, CVV ನಂಬರು ಮತ್ತೆ ಕಾರ್ಡ್ ಹೋಲ್ಡರ್ ನೇಮ್ ಅಂದರೆ ಕಾರ್ಡಲ್ಲಿ ಇರುವಂಥ ಹೆಸರು ಎಲ್ಲವನ್ನು ಕೂಡ ಇಲ್ಲಿ ಕರೆಕ್ಟಾಗಿ ಹಾಕಿಬಿಟ್ಟು ನಾವು ಕೆಳಗಡೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. 16 ಅಂಕೆಗಳ ನಂಬರು, ಎಕ್ಸ್ಪೈರಿ ಡೇಟು, CVV ನಂಬರ್ ಎಲ್ಲವೂ ಕೂಡ ಕಾರ್ಡ್ ಮೇಲೆ ಇರುತ್ತೆ. ನಾ ಎಲ್ಲವನ್ನು ಕೂಡ ಹಾಕಿಬಿಟ್ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ವೇಟ್ ಮಾಡಿದ ಮೇಲೆ ನಮಗೆ ಒಂದು ಈ ರೀತಿ ಬ್ಯಾಂಕ್ ಕಡೆಯಿಂದ OTP ಬರುತ್ತೆ. ನಾನು SBI ಬ್ಯಾಂಕ್ನ ಒಂದು ಕಾರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇರೆ ಬ್ಯಾಂಕ್ ಯೂಸ್ ಮಾಡ್ತಾ ಇದ್ರೆ ಬೇರೆ ಬ್ಯಾಂಕ್ ಕಡೆಯಿಂದ OTP ಬರುತ್ತೆ. ಆ OTPನ ಹಾಕಿಬಿಟ್ಟು ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ 2 ರೂಪಾಯಿ ನಮ್ಮ ಅಕೌಂಟಿಂದ ಡೆಬಿಟ್ ಆಗುತ್ತೆ ಅಥವಾ ಕಟ್ ಆಗುತ್ತೆ ಸ್ನೇಹಿತರೆ. ಕಟ್ ಆಗಿಬಿಟ್ಟು ನಂತರದಲ್ಲಿ ನಾವು ನೆಕ್ಸ್ಟ್ ಡೇ ಅಂದರೆ ಮತ್ತೆ ಮರಳಿ ಅದು ಕ್ರೆಡಿಟ್ ಆಗುತ್ತೆ. ಕೇವಲ ವೆರಿಫಿಕೇಶನ್ಗೋಸ್ಕರ ಈ ಒಂದು ಅಮೌಂಟ್ ಅನ್ನೋದು ಕಟ್ ಆಗುತ್ತೆ. ಈ ರೀತಿ ಕಾರ್ಡ್ ಅನ್ನೋದು ಸಕ್ಸಸ್ಫುಲ್ ಆಗಿ ಆ್ಯಡ್ ಆಗಿದೆ ಸ್ನೇಹಿತರೆ. ಆ್ಯಡ್ ಮಾಡಿದ್ದೀವಿ. ಆ್ಯಡ್ ಮಾಡಿದ ನಂತರದಲ್ಲಿ ನಾವು ಮರಳಿ ಆ ಒಂದು ವ್ಯಾಲೆಟ್ಗೆ ಹಣವನ್ನು ಆ್ಯಡ್ ಮಾಡುವಂಥ ಪ್ರೊಸೆಸ್ನ ಹೇಳ್ತೀನಿ. ಇಲ್ಲಿ ನೋಡ್ಬೋದು ರಿಮೂವ್ ಕಾರ್ಡ್ ಆಪ್ಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನಾವು ವ್ಯಾಲೆಟ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ಇಲ್ಲಿ ಆ್ಯಡ್ ಮನಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮತ್ತೆ ನಂತರದಲ್ಲಿ ಇಲ್ಲಿ 100 ರೂಪೀಸ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ನಂತರದಲ್ಲಿ ನೋಡ್ಬೋದು ಇಲ್ಲಿ ಕಾರ್ಡ್ ನೇರವಾಗಿ ಶೋ ಆಗ್ತಾ ಇದೆ. ಇಲ್ಲಿ ಪೇ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮತ್ತೆ ನಮ್ಮ ಬ್ಯಾಂಕ್ ಕಡೆಯಿಂದ ಮತ್ತೆ OTP ಬರುತ್ತೆ ಸ್ನೇಹಿತರೆ. ಈ ಬಾರಿ 100 ರೂಪೀಸ್ ಟ್ರಾನ್ಸಾಕ್ಷನ್ OTP ಬರುತ್ತೆ. ನಾವೀಗ ವೆರಿಫೈ ಮಾಡ್ತಿರ್ಬೇಕಾದ್ರೆ 2 ರೂಪಾಯಿ ಕಟ್ ಆಗಿತ್ತು. ಈಗ 100 ರೂಪೀಸ್ OTPನ ಹಾಕಿಬಿಟ್ಟು ನಾನು ಇಲ್ಲಿ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಪೇಮೆಂಟ್ ಸಕ್ಸಸ್ಫುಲ್ ಆದ ತಕ್ಷಣದಲ್ಲಿ ನಮ್ಮ ಆ ಒಂದು ವ್ಯಾಲೆಟ್ಗೆ ಹಣ ಅನ್ನೋದು ಆ್ಯಡ್ ಆಗುತ್ತೆ. ಇಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ಟು ತೋರಿಸ್ತೀನಿ ವ್ಯಾಲೆಟ್ನಲ್ಲಿ ಹಣ. ಇಲ್ಲಿ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿ ವ್ಯಾಲೆಟ್ ಮೇಲೆ ಪೇಜ್ಆಪ್ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ವ್ಯಾಲೆಟ್ನಲ್ಲಿ 100 ರೂಪೀಸ್ ಬ್ಯಾಲೆನ್ಸ್ ಅನ್ನೋದು ಶೋ ಆಗ್ತಾ ಇದೆ. ಈ ರೀತಿ ನಾವು ಪೇಜ್ಆಪ್ ವ್ಯಾಲೆಟ್ನಲ್ಲಿ ಹಣವನ್ನು ಆ್ಯಡ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ